ವಾರದ ರಾಶಿ ಭವಿಷ್ಯ 22 ಸೂಜ್ಯ 3 2026ರಿಂದ 28 ಸೂಜ್ಯ 3 2026. ನಮಸ್ಕಾರ ಸ್ನೇಹಿತರೆ, ಈ ವಾರ ನಿಮ್ಮ ರಾಶಿಗೆ ಯಾವ ರೀತಿಯ ಫಲಗಳು ಸಿಗುತ್ತವೆ? ಧನ, ಉದ್ಯೋಗ, ಆರೋಗ್ಯ, ಕುಟುಂಬ ಆಲ್ ಇನ್ ಒನ್ ವಿವರ ಇಲ್ಲಿದೆ. ಮೊದಲನೆಯದಾಗಿ ಮೇಷರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಈ ವಾರ ಧನ ಸಂಬಂಧಿತ ವಿಚಾರಗಳಲ್ಲಿ ಉತ್ತಮ ಪ್ರಗತಿ ಕಾಣುತ್ತೀರಿ. ನಿರುದ್ಯೋಗಿಗಳಿಗೆ ಹೊಸ ಅವಕಾಶಗಳು ಸಿಗುವ ಸಾಧ್ಯತೆಯಿದೆ. ಗೃಹ ನಿರ್ಮಾಣ ಕಾರ್ಯಗಳು ವೇಗ ಪಡೆಯುತ್ತವೆ. ವಾರಾಂತ್ಯದಲ್ಲಿ ಖರ್ಚು ಹೆಚ್ಚಾಗಬಹುದು. ಆರೋಗ್ಯದ ಕಡೆ ಗಮನ ಕೊಡಿ. ಇಂದ್ರಕೃತ ಲಕ್ಷ್ಮೀ ಸ್ತೋತ್ರ ಪಾರಾಯಣ ಶುಭಕರ. ಈಗ ವೃಷಭ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಮುಖ್ಯ ಕೆಲಸಗಳನ್ನು ಸಮಯಕ್ಕೆ ಪೂರ್ಣಗೊಳಿಸುತ್ತೀರಿ. ಹಳೆ ಸಾಲ ವಸೂಲಿಯಾಗುತ್ತದೆ. ಹೊಸ ಮನೆ ಖರೀದಿ ಯತ್ನಗಳು ಯಶಸ್ವಿಯಾಗುತ್ತವೆ. ವಾರ ಆರಂಭದಲ್ಲಿ ಸಣ್ಣ ವಿವಾದಗಳು ಸಾಧ್ಯ. ಶಿವ ಸಹಸ್ರನಾಮ ಪಾರಾಯಣ ಲಾಭಕರ. ಈಗ ಮಿಥುನ ರಾಶಿಯವರ ಭವಿಷ್ಯ ತಿಳಿದುಕೊಳ್ಳೋಣ. ಈ ವಾರ ಹಣದ ಒತ್ತಡ ಕಾಣಬಹುದು. ಮಾಡಿದ ಶ್ರಮಕ್ಕೆ ತಕ್ಕ ಫಲ ಸಿಗದ ಸಂದರ್ಭಗಳು ಎದುರಾಗಬಹುದು. ಆದರೂ ವಾರಾಂತ್ಯದಲ್ಲಿ ಕುಟುಂಬದಿಂದ ಶುಭ ಸುದ್ದಿ ಸಿಗುತ್ತದೆ. ಹನುಮಾನ್ ಆರಾಧನೆ ಶುಭಕರ. ಕರ್ಕರಾಶಿಯ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳೋಣ. ಕೆಲವು ಕೆಲಸಗಳಲ್ಲಿ ವಿಳಂಬವಾಗಬಹುದು. ಆರ್ಥಿಕ ಗೊಂದಲಗಳು ಕಾಣಬಹುದು. ಕುಟುಂಬದಲ್ಲಿ ಮಾತಿನ ಮೇಲೆ ಜಾಗ್ರತೆ ಅಗತ್ಯ. ವಿಷ್ಣು ಪಂಜರ ಸ್ತೋತ್ರ ಪಾರಾಯಣ ಉತ್ತಮ. ಈಗ ಸಿಂಹರಾಶಿಯ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳೋಣ. ನಿಮ್ಮ ಕಾರ್ಯಶೈಲಿ ಅಧಿಕಾರಿಗಳನ್ನು ಮೆಚ್ಚಿಸುತ್ತದೆ. ಹೊಸ ಪರಿಚಯಗಳು ಲಾಭ ತರುತ್ತವೆ. ವಾಹನ ಖರೀದಿ ಸಾಧ್ಯತೆಯಿದೆ. ಅನಾವಶ್ಯಕ ಖರ್ಚು ತಪ್ಪಿಸಿ. ಡಾಕ್ಟರ್ ದೇವಿ ಖಡ್ಗಮಾಲಾ ಪಾರಾಯಣ ಶುಭಕರ. ಕನ್ಯಾ ರಾಶಿಯ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳೋಣ. ನೀವು ಕೈಗೊಂಡ ಕೆಲಸಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತೀರಿ. ಬಾಕಿ ಹಣ ವಸೂಲಿಯಾಗುತ್ತದೆ. ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವಿರಿ. ನವಗ್ರಹ ಕವಚ ಪಾರಾಯಣ ಲಾಭಕರ. ಈಗ ತುಲಾರಾಶಿಯವರ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳೋಣ. ಆರ್ಥಿಕ ಸ್ಥಿತಿ ಸ್ವಲ್ಪ ದುರ್ಬಲವಾಗಿರಬಹುದು. ಹೆಚ್ಚಿನ ಶ್ರಮದಿಂದ ಕಡಿಮೆ ಫಲ ಸಿಗುತ್ತದೆ. ಕುಟುಂಬ ಆರೋಗ್ಯದ ಕಡೆ ಗಮನ ಕೊಡಿ. ಗಣೇಶಾಷ್ಟಕ ಪಾರಾಯಣ ಶುಭಕರ. ವೃಶ್ಚಿಕ ರಾಶಿಯ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳೋಣ. ಕೆಲವು ಕಾರ್ಯಗಳಲ್ಲಿ ಅಡಚಣೆಗಳು ಕಾಣಬಹುದು. ಉದ್ಯೋಗದಲ್ಲಿ ಒತ್ತಡ ಹೆಚ್ಚಾಗುತ್ತದೆ. ಆದರೂ ಆರ್ಥಿಕವಾಗಿ ಅಗತ್ಯ ಸಮಯದಲ್ಲಿ ಸಹಾಯ ಸಿಗುತ್ತದೆ. ಸುಬ್ರಹ್ಮಣ್ಯ ಕವಚ ಪಾರಾಯಣ ಲಾಭಕರ. ಧನುರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಸಾಲದ ಒತ್ತಡದಿಂದ ಮಾನಸಿಕ ತೊಂದರೆ ಸಾಧ್ಯ. ಕೆಲಸದ ಒತ್ತಡ ಹೆಚ್ಚಾಗುತ್ತದೆ. ಆದರೆ ವಾರ ಮಧ್ಯದಲ್ಲಿ ಸ್ವಲ್ಪ ಧನಲಾಭ ಇದೆ. ಶ್ರೀ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಶುಭಕರ. ಈಗ ಮಕರ ರಾಶಿಯ ಭವಿಷ್ಯ. ಸ್ಥಿರಾಸ್ತಿ ವಿಚಾರಗಳಲ್ಲಿ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಕುಟುಂಬದಿಂದ ಸಹಕಾರ ದೊರೆಯುತ್ತದೆ. ಉದ್ಯೋಗದಲ್ಲಿ ಮೆಚ್ಚುಗೆ ಪಡೆಯುತ್ತೀರಿ. ಆದಿತ್ಯ ಹೃದಯ ಸ್ತೋತ್ರ ಪಾರಾಯಣ ಲಾಭಕರ. ಕುಂಭರಾಶಿಯ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳೋಣ. ಆರ್ಥಿಕ ಗೊಂದಲಗಳು ಎದುರಾಗಬಹುದು. ತುರ್ತು ನಿರ್ಧಾರಗಳನ್ನು ತಪ್ಪಿಸಿ. ತಾಯಿ ತಂದೆಯ ಆರೋಗ್ಯದ ಕಡೆ ಗಮನ ಕೊಡಿ. ದಕ್ಷಿಣಾಮೂರ್ತಿ ಸ್ತೋತ್ರ ಪಾರಾಯಣ ಶುಭಕರ. ಈಗ ಮೀನರಾಶಿಯ ಭವಿಷ್ಯ. ಈ ವಾರ ನಿಮ್ಮ ಶ್ರಮಕ್ಕೆ ಫಲ ಸಿಗುತ್ತದೆ. ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ. ಕುಟುಂಬದಲ್ಲಿ ಸಂತೋಷಕರ ವಾತಾವರಣ ಇರುತ್ತದೆ. ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಶುಭಕರ. ಈ ಮಾಹಿತಿ ನಿಮಗೆ ಉಪಯುಕ್ತವಾದರೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ನಿಮ್ಮ ರಾಶಿ ಯಾವುದು? ಕಾಮೆಂಟ್ ಮಾಡಿ.